ಇವತ್ತಿನ ಈ ಸುಂದರ ಸಂಜೆ ಈಗಾಗಲೇ 5:30 ಆಗಿದೆ. ಬನ್ನಿ ಹೋಗೋಣ. ಇದು ನಮ್ಮ ಪ್ರೀತಿಯ ಕದ್ರಿ ಪಾರ್ಕ್. ನಮಸ್ಕಾರಗಳು, ನಾನು ಜ್ಯೋತಿ ಭಟ್. ನಾನು ಎಲ್ಲಿದ್ದೇನೆ ನೋಡಿ. ಇದು ಒಂದು ಸುಂದರವಾದ ಸಂಜೆ. ಇವತ್ತು ನಾನು ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ. ವೆಲ್ಕಮ್ ಟು ಜ್ಯೋತಿ ಭಟ್ ಪ್ರಪಂಚ. ನೋಡಿ, ಈ ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಕದ್ರಿ ಪಾರ್ಕ್. ಈ ಕದ್ರಿ ಪಾರ್ಕಿಗೆ ನೀವು ಒಮ್ಮೆ ಬಂದರೆ ಇಲ್ಲಿ ಈಗ ನಡೆಯುತ್ತಿರುವಂತಹ ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಬಟರ್ಫ್ಲೈ ರೋಬೋಟಿಕ್ ಶೋ, ಇದನ್ನು ತಪ್ಪಿಸಿಕೊಳ್ಳಬೇಡಿ. ಇದನ್ನೊಂದು ಸುತ್ತಾಡಿ ಬರುವ. ನನ್ನ ಜೊತೆ ನೀವು ನೋಡಬನ್ನಿ. As a part of the famous Karavali Utsav of Mangaluru, on one side there are beach festivals, on another side there is a helicopter ride all over the city, and then there is near the Mangala Stadium there is a beautiful exhibition, and as a part of that we are here the Butterfly Park, where the robotic butterflies and various insects are exhibited very beautifully. ಕದ್ರಿ ಪಾರ್ಕಿನ ಒಳಗೆ ಹೋಗುವ ಬನ್ನಿ. ನೋಡಿ, ಇದು ನಮ್ಮ ಬಹಳ ಪ್ರಿಯವಾದ ಕದ್ರಿ ಪಾರ್ಕ್ ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಇಲ್ಲಿ ತುಂಬ ಜನ ವಾಕಿಂಗ್ ಮಾಡಲು ತಪ್ಪದೆ ಬರುತ್ತಾರೆ. ಮಂಗಳೂರು ಪುಟಾಣಿಗಳ ಅತ್ಯಂತ ಪ್ರಿಯವಾದ ಪುಟಾಣಿ ರೈಲು. ಹಾಗೆ ಸುತ್ತಾಡುತ್ತಾ ಆಚೆ ಈಚೆ ನೋಡಿದಾಗ ಅಲ್ಲಿ ಸುತ್ತಮುತ್ತ ನಮ್ಮ ಆತ್ಮೀಯರ ಭೇಟಿ ಈ ಸುಂದರ ಸಂಜೆಗೆ ಮೆರುಗನ್ನು ಕೊಟ್ಟಿತು. వాకింగ్ పోతున్నా ఇడే పోతారా బటర్ఫ్లై ఓరా పోలే ಈಗ ಎಂಕ್ಲಿಗೆ ತೋಡತ್ತೆ ಅಂಡಮಂತ ಪೇಪರ್ ಮಂತ ಕೊಡ್ತಾರತ್ತ ಒಂಜಿ ಪ್ರಯತ್ನ ಮಾಡ್ತೇನೆ ಸಪೋರ್ಟ್ ಮಾಡ್ಬೇಕಂತ. ಹಾಯ್ ಸಂಧ್ಯಾ. ಇವ್ರು ಯಾರು? ಆಂಟಿ. ಇದು ಯಾರು? ನಿಮ್ಮ ಸೊಸೆ? ಹಾಯ್ ಹಾಯ್. ಯಾಕೆ ಬಂದದ್ದು? ಬಟರ್ಫ್ಲೈ ನೋಡ್ತೀಯಾ? ಬಟರ್ಫ್ಲೈ ನೋಡ್ಲಿಕ್ಕೆ ಬಂದದ್ದ? ನಾವು ಬರ್ತೇವೆ ನೋಡುವ. ಬಟರ್ಫ್ಲೈ ನೋಡಿ ಎಂಜಾಯ್ ಮಾಡಿ. ಓಕೆ. ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಈ ಬಟರ್ಫ್ಲೈ ರೋಬೋಟಿಕ್ ಎಕ್ಸಿಬಿಷನ್ ನಡೀತಾ ಇದೆ. ಇದು ಮಂಗಳೂರು ಜನತೆಗೆ ಒಂದು ಅಪೂರ್ವ ಅವಕಾಶ. ಸುಮಾರು ಇನ್ನು 1 ತಿಂಗಳವರೆಗೆ ನಡೆಯಲಿರುವ ಈ ಬಟರ್ಫ್ಲೈ ರೋಬೋಟಿಕ್ ಎಕ್ಸಿಬಿಷನ್ ಇದು ಸಂಜೆ 4ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಇದು ಎಲ್ಲರಿಗೂ, ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಒಂದು ಸುವರ್ಣಾವಕಾಶ. ಬನ್ನಿ ಬಟರ್ಫ್ಲೈ ಪಾರ್ಕಿಗೆ ಹೋಗುವ. Wow, looks very colorful. Butterfly show. It looks amazing, nicely lighted and colored. ಪ್ರತಿಯೊಬ್ಬರಿಗೂ 50 ರೂಪಾಯಿಯ ಎಂಟ್ರೆನ್ಸ್ ಟಿಕೆಟ್ ಇದೆ. 5 ವರ್ಷದ ಕೆಳಗಿನವರಿಗೆ ಫ್ರೀ. ಒಳಗೆ ಹೋಗುವ ಬನ್ನಿ.
ಚಿಟ್ಟೆಗಳ ಬಣ್ಣದ ಲೋಕ ತೆರೆದುಕೊಂಡಿತ್ತು. ವಾವ್, ಇಟ್ ಲುಕ್ಸ್ ವೆರಿ ಅಮೇಝಿಂಗ್, ಆಸಮ್. Children are eager to go inside. They are very happy. 50 rupees ಟಿಕೆಟ್ ತಗೊಂಡು ನಾವು ಒಳಗೆ ಹೋದೆವು. ಬನ್ನಿ ನನ್ನೊಂದಿಗೆ ನೋಡೋಣ ಚಿಟ್ಟೆ ಜಗತ್ತು. This is dragonfly. It has got a long tail. When we were children, we used to play with it by tying thread to its tail and making it fly. It's very nice. This is another type of butterfly, which is when it is blown up in its image, it looks wonderful. ಒಂದೊಂದೇ ಚಿಟ್ಟೆಗಳ ಆಕಾರ, ಚಿತ್ರ, ಬಣ್ಣ, ಕಣ್ಣು ಒಂದೊಂದು ವಿಧ. ನನಗಂತೂ ಬಾಲ್ಯಕ್ಕೆ ಹೋದಂತೆ ಅನಿಸಿತು. This is the wild bee. ಕನ್ನಡದಲ್ಲಿ ದುಂಬಿ ಎನ್ನುತ್ತಾರೆ. ಅತ್ಯಂತ ಸುಂದರವಾಗಿದೆ. ಮಕ್ಕಳನ್ನಂತೂ ಇಲ್ಲಿ ಕರೆದುಕೊಂಡು ಬರಲೇಬೇಕು. ಅವರಿಗೆ ಕೀಟಗಳ ಪ್ರಪಂಚವನ್ನು ಪರಿಚಯಿಸಿ. ಕೀಟಗಳು ಜಗತ್ತಿಗೆ ಉಪಕಾರಿ. ಕೀಟಗಳಿಂದಾಗಿಯೇ ನಮ್ಮ ಗಿಡ, ಹೂವು, ಹಣ್ಣು ಆಗುವುದು, ಅದರಿಂದಾಗಿಯೇ ಬೆಳೆಯುವುದು. ನೋಡಿ, ಈ ಕೀಟಗಳು ಅದರ ರೆಕ್ಕೆಗಳನ್ನು ಬೀಸುತ್ತಾ ನಿಜ ಜೀವಂತವಾಗಿ ಇರುವಂತೆ ಅನಿಸುವಂತೆ ಚಂದವಾಗಿ ಮಾಡಿದ್ದಾರೆ. ಈ ಬಟರ್ಫ್ಲೈ ಪಾರ್ಕ್ ಮಕ್ಕಳಿಗಾಗಿ ಆಯೋಜನೆಗೊಂಡಂತಹ ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ಆಗಿರುವಂಥದ್ದು. ಒಂದೇ ಒಂದು ತಿಂಗಳಿದೆ. ಬನ್ನಿ ಮಕ್ಕಳಿಗೆ ತೋರಿಸಿ. ದಿಸ್ ಈಸ್ ದ ಫ್ಲೈಯಿಂಗ್ ಆ್ಯಂಟ್. ಕನ್ನಡದಲ್ಲಿ ಕೆಂಪಿರುವೆ. ನಿಮಗೆ ನೆನಪಿರಬಹುದು, ಇದು ಕಚ್ಚಿದರೆ ಎಷ್ಟು ನೋವಾಗುತ್ತದೆ ಎಂದು. The butterfly in all its splendor. ದಿಸ್ ಇಸ್ ಬೀಟಲ್. ಕನ್ನಡದಲ್ಲಿ ಜೀರುಂಡೆ ಎಂದು ಹೇಳುತ್ತೇವೆ. ಗ್ರಾಸ್ ಹಾಪರ್, ಮಿಡತೆಯ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಮಿಡತೆ ಮತ್ತು ಇರುವೆಯ ಕತೆ ಎಲ್ಲರಿಗೂ ಗೊತ್ತಿರುವಂತಹದ್ದು. ಅಬ್ಬಾ, ಎಷ್ಟೊಂದು ದೊಡ್ಡದಿದೆ ಚೇಳು. ಈ ಚೇಳು ಕಚ್ಚಿದರೆ ಅಷ್ಟೇ ನಮ್ಮ ಕತೆ ಕೈಲಾಸ. ಅಬ್ಬಾ, ಸ್ಕಾರ್ಪಿಯೋನ್. ದಿಸ್ ಈಸ್ ದ ಪ್ರೇಯಿಂಗ್ ಮ್ಯಾಂಟಿಸ್. ಕನ್ನಡದಲ್ಲಿ ಒಂಟೆ ಹುಳ. ಇದರ ಹತ್ತಿರ ಹೋದರೆ 2 ಕೈ ಜೋಡಿಸಿ ನಿಲ್ಲುತ್ತದೆ. ಅದಕ್ಕೆ ಆ ಹೆಸರು ಪ್ರೇಯಿಂಗ್ ಮ್ಯಾಂಟಿಸ್ ಎಂದು ಬಂದಿರಬಹುದು. ಬೇರೆ ಬೇರೆ ರೀತಿಯ ಜೇಡಗಳು. ಈ ಲೇಡಿ ಬರ್ಡ್ ಸ್ಪೈಡರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನಾನು ಸಣ್ಣ ಮಕ್ಕಳಿಗೆ ಕಲಿಸಿದ್ದು ನೆನಪು ಬಂತು ನನಗೆ. ಎಲ್ ಫಾರ್ ಲೇಡಿ ಬರ್ಡ್. ಇದು ಯಾರಿಗೆ ಗೊತ್ತಿಲ್ಲ, ಇದು ಎಲ್ಲರಿಗೂ ಸುಪರಿಚಿತವಾದಂತಹ ಜೇನು ನೊಣ, ನಮ್ಮೆಲ್ಲರ ಆತ್ಮೀಯ ಗೆಳತಿ. ಚಲಿಸುವ ರೆಕ್ಕೆಗಳ
ಕಾಲುಗಳ ಹೊಳೆಯುವ ಕಣ್ಣುಗಳ ಈ ಕೀಟಲೋಕ ಒಂದು ಒಳ್ಳೆ ಪ್ರಯತ್ನ. ನಮ್ಮ ಕುಡ್ಲ ಮಂಗಳೂರು ಅವರದ್ದು ಕೂಡ ಲೈವ್ ಟೆಲಿಕಾಸ್ಟ್ ಆಗ್ತಿತ್ತು. ತನ್ನದೇ ಆಗಿರುವಂತ ಸೆಲ್ಫಿಗಳನ್ನು ಕ್ಲಿಕ್ ಮಾಡ್ತೀರಾ ಸರ್, ಹೇಗಿತ್ತು? ಇದು ಸೂಪರ್. ನಮ್ಮದು ಒಂದು ಜ್ಯೋತಿ ಬರ್ಡ್ಸ್ ಪ್ರಪಂಚಳಿ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಇದೆ. Yes, sir. ಅದಕ್ಕೆ ಈಗ ನಮ್ಮ ಕುಡ್ಲದವರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ನಮ್ಮ ಹೆಸರು ಸರ್? ಎಸ್ ಸರ್, ಪ್ರದೀಪ್ ಉಪಾಧ್ಯಾಯ ಸರ್. ವೆರಿ ಗುಡ್. Yes, sir. ನಮ್ಮ ಕುಡ್ಲ ಚಾನಲ್, ವಿ ಆರ್ ಆಲ್ ಗುಡ್ ಫ್ಯಾನ್ಸ್ ಆಫ್ ನಮ್ಮ ಕುಡ್ಲ ಚಾನಲ್. ನೀವು ತುಂಬಾ ಒಳ್ಳೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀರಿ. Thank you, sir. ನಮ್ಮ ಹೆಸರು ಕ್ಯಾಮರಾಮ್ಯಾನ್ ದಿವಾಕರ್ ಅವರು. ಈಗ ಉಪಾಧ್ಯಾಯರು ನಮ್ಮೊಟ್ಟಿಗಿದ್ದಾರೆ. ಸರ್, ಈ ಬಟರ್ಫ್ಲೈ ಪಾರ್ಕಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದ್ರೆ ವೆರಿ ಬ್ಯೂಟಿಫುಲ್ ಆಗಿರುವಂತದ್ದು ನೋಡ್ತಾ ಇದ್ರೆ ಮತ್ತೊಮ್ಮೆ ನೋಡ್ಬೇಕು ಅನಿಸ್ತಾ ಇದೆ. ಅದಕ್ಕಿಂತ ಸ್ಪೆಷಲ್ ಆಗಿ ಏನು ಅಂತ ಹೇಳಿದ್ರೆ ರಿಯಲಿಸ್ಟಿಕ್, ವೆರಿ ರಿಯಲ್. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಹೇಗೆ ಇರ್ತಾ ಹೋಗ್ತದೆ ಅದೇ ರೀತಿಯಾಗಿರುವಂತಹ ಚಿಟ್ಟೆಗಳು ಈ ಪ್ರದೇಶದಲ್ಲಿ ಸಾಧ್ಯ ಆಗುವಂತದ್ದು. ತಾವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. Yeah, this just we are having a small YouTube channel. So whoever has come, we want to interview them. What is their opinion about this butterfly park? It's good for kids. Nice. Yeah, kids are enjoying it. Kids enjoying it. Yeah. You have come with children? Yes, You are from which place, sir? I'm from here, Mangalore. From Mangalore only. Okay, very good. Thank you very much. Butterfly park ಹೇಗಿತ್ತು? How was it? Nice. You enjoyed watching butterfly park? Thank you. What is your name? Anikya. Alekia. Okay, very good. Thank you. Wow, I enjoyed like kid. We took photographs, we enjoyed, we felt like we are also butterfly. Very nice experience. ಭಾರಿ ಖುಷಿ ಆಯಿತು. ಕದ್ರಿ ಪಾರ್ಕಿಗೆ ಸಾಯಂಕಾಲ ಬಂದು we finished today's journey. Thank you for watching.